ಹಾಗೆ ನಿಮ್ಮ ಬಾಲ್ಯ ಜೀವನದಿಂದವೇ ಇದ್ರದೊಂದು ಇಂಪ್ಯಾಕ್ಟ್ ಇತ್ತ, ಇದ್ರದೊಂದು ಇನ್ಫ್ಲುಯೆನ್ಸ್ ಇತ್ತ, ನೀವೀಗ ಎಂತ ಅಚೀವ್ ಮಾಡಿದಿರಿ? ನಮ್ಮ ದಾಮೋದರ ಮೇಷ್ಟ್ರು ಇದೆ, ವಿಜ್ಞಾನ ಮೇಷ್ಟ್ರು, ಅವರು ಹೆಬ್ಬಾವನ್ನು ದೊಡ್ಡ ಅಕ್ವೇರಿಯಂ ಅಲ್ಲಿ ಹಾಕಿ ಸಾಕ್ತಾ ಇದ್ರು. ನಾನು ಹೋಗಿ ಅವ್ರಿಗೆ ಹೇಳಿದ್ದೆ, ನೀವು ಆ ಥರ ಇದು ಮಾಡೋದಕ್ಕಿಂತ ಹೊಡೆದು ಸಾಯಿಸ್ಬೋದಲ್ಲ. ತುಂಬ ಜನ ಸೇರಿದ್ದಾರೆ, ಅವರಿಗೆ ಕೋಪ ಬಂತು. ಅವರು ಹೇಳಿದ್ರು, ಒಂದು ವಾರದಿಂದ ನನ್ನ ಮನೆಯೊಳಗಿದ್ದ ನನಗೆ ತೊಂದರೆ ಕೊಡ್ತಾ ಇದ್ದೆ, ನೀನು ಅಷ್ಟು ಮಾತಾಡ್ತೀಯಲ್ಲ, ಹಿಡಿದು ದೂರ ಬಿಡು ನೋಡೋಣ. ಬಟ್ ಆ ನೋವಿಗೆ ಅದು ನಿಮ್ಗೆ ಅಟ್ಯಾಕ್ ಮಾಡೋ ಚಾನ್ಸ್ ನೋಡಿ, ಇದು ನಾನು ಈಗ ನಮ್ಗೆ ಬರುವಂತ ಥಾಟ್. ವೈರಸ್ ಅಂತ ಅದರ ತಲೆಯ ಮೇಲೆ ಹಾಕಿದ್ದೇನೆ, ಹಾಕಿ ಕಣ್ಣು ಮುಚ್ಚಿ ಹಿಡಿದದ್ದು. ನಾನು ಕಣ್ಣು ಮುಚ್ಚಿ ತೆರೆದ್ರೊಳಗೆ ಅದರ ಅರ್ಧ ಶರೀರ ಮುಂದೆ ಹೋಗಿ ಆಗಿದೆ, ನಾನು ನಡು ಶರೀರ ಇಟ್ಕೊಂತೇನೆ. ಹೀಗೆ ನೋಡ್ತೇನೆ, ಕೈಯಲ್ಲಿ ಈ ತರ ಮಾಡ್ತಾ ಉಂಟು ಹಾವು. ಪಟ್ಟ ವೈರಸ್ ಹಾವನ್ನು ಬಿಟ್ಟು ಓಡಿದ್ದೆ ಸೀದಾ ಮನೆಗೆ. ನಮ್ಮಲ್ಲಿ ಈಗಲೂ ಒಂದು ತಪ್ಪು ನಂಬಿಕೆ ಏನಿದೆ ಅಂದ್ರೆ, ಬಣ್ಣ ಬಣ್ಣದ ವಿನ್ಯಾಸ ಇರುವಂತ ಯಾವುದೇ ಹಾವುಗಳನ್ನು ಕಂಡ್ರೂ ನಾವು ವಿಷಕಾರಿ ಹಾವು ಅಂತೇಳಿ ಹೆಸರು ಕೊಟ್ಟು ಸಾಯಿಸ್ತೀವಿ. ಈಗ ಭೂಮಿಯಲ್ಲಿ ಮನುಷ್ಯ ಮಾತ್ರ ಸೃಷ್ಟಿಯಾದದ್ದ, ಬೇರೆಲ್ಲ ಜೀವಿಗಳು ಸೃಷ್ಟಿ ಆಗಿಲ್ವಾ? ಆ ಸೃಷ್ಟಿಗೆ ಕಾರಣ ಇಲ್ವಾ? ಸೃಷ್ಟಿಕರ್ತ ಯಾರು? ನೀವು ಮರ ಹೇಳುವಾಗ ಗೊತ್ತಾಯ್ತು, ನಮ್ದು ಇಲ್ಲಿ ಮಣಿಪಾಲ್ ಟೈಗರ್ ಸರ್ಕಲ್ ಅಲ್ಲಿ ಒಮ್ಮೆ ಮರ ಕಡಿಯುವಾಗ ಎಷ್ಟು ನೂರಾರು ಪಕ್ಷಿಗಳು ರೋಡಲ್ಲಿ ಬಿದ್ದು ಗೂಡು ಕಟ್ಟಿದ ಪಕ್ಷಿಗಳೆಲ್ಲ ಯಾವ ರೀತಿ ನಾಶ ಆಗಿದ್ದು ಈಗಲೂ ನನಗೆ ನೆನಪು ಬರ್ತಾ ಇದೆ. ಆದ್ರೆ ಏನು ಮಾಡ್ಲಿಕ್ಕಿಲ್ಲ. ಒಂದು ಕಡೆ ನಮ್ಗೆ ಅನಿವಾರ್ಯ, ಇನ್ನೊಂದು ಕಡೆ ಈ ಅಳಲು. ಹೆಬ್ಬ ಒಂದು ರಬ್ಬರ್ ತರ, ಅದ್ರ ಮೇಲೆ ಲಾರಿ ಹೋದ್ರೆ ಸಹ ಎಂತ ಆಗುದಿಲ್ಲ. ಈ ನಮ್ಮ ಹಾವಿನ ವಿಚಾರದಲ್ಲಿ ಬಂದಾಗ ಯೋಚನೆ ಮಾಡದೆ ಯಾರು ಹೇಳಿದ ನಂಬಿಕೆಯನ್ನು ನಂಬಿ ಬಿಡೋದು ಸಮಸ್ಯೆ ಆಗುತ್ತೆ.